ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಕರ್ನಾಟಕ ರಾಜ್ಯದ 2 ವರ್ಷದ BEd ನ ಸರ್ಕಾರಿ ಕೋಟದ ಸೀಟಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಿದಂತ ಅಭ್ಯರ್ಥಿಗಳಿಗೆ ಒಂದು ಥರ್ಡ್ ರೌಂಡ್ ಅಲ್ಲಿ ಅಭ್ಯರ್ಥಿಗಳಿಗೆ ಸೀಟು ಸಿಕ್ಕಂತ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಸ್ಲಿಪ್ ಡೌನ್ಲೋಡ್ ಆಗದೆ ಕೆಲವೊಂದು ಅಭ್ಯರ್ಥಿಗಳು ಒಂದು ಸಮಸ್ಯೆಗಳಾಗಿತ್ತು, ಒಂದು ವೆಬ್ಸೈಟ್ಗಳು ಆಫ್ ಆಗಿತ್ತು ಅಂತ ಹೇಳ್ಬೋದು. ಮತ್ತೆ ಸ್ಲಿಪ್ ನ ತಗೊಂಡು ಅಂದ್ರೆ ಅಡ್ಮಿಷನ್ ಸ್ಲಿಪ್ ಅಲ್ಲಿ ಚಲನ ತಗೊಂಡು ಅಭ್ಯರ್ಥಿಗಳು SBI ಬ್ಯಾಂಕ್ ನಲ್ಲಿ ಪೇಮೆಂಟ್ ಮಾಡೋದ್ರ ಮುಖಾಂತರದಲ್ಲಿ ಅಡ್ಮಿಷನ್ ಸ್ಲಿಪ್ಗೆ ಮೊದಲಾದಂತಹ ಅಭ್ಯರ್ಥಿಗಳಿಗೂ ಕೂಡ ಸ್ಲಿಪ್ ಡೌನ್ಲೋಡ್ ಆಗ್ತಿರಲಿಲ್ಲ ಅಂತ ಹೇಳ್ಬೋದು ನೋಡಲ್ ಸೆಂಟರ್ಗಳಲ್ಲಿ. ನಂತರದ ಅಭ್ಯರ್ಥಿಗಳಿಗೆ ಒಂದು ನೆಕ್ಸ್ಟ್ ರೌಂಡ್ ಕೊಡಬೇಕು ಅನ್ಕೊಂಡಂತ ಅಭ್ಯರ್ಥಿಗಳು ಕೂಡ ಒಂದು ವೆಬ್ಸೈಟ್ಗಳು ಆಫ್ ಆಗಿತ್ತು ಜನವರಿ ತಿಂಗಳ 7ನೇ ತಾರೀಕು 2026ರಿಂದ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಇದೀಗ ಅಭ್ಯರ್ಥಿಗಳಿಗೆ ವೆಬ್ಸೈಟ್ ಅಂತಕ್ಕಂಥದ್ದು ಜನವರಿ 11 2026ರಂದು ನೆನ್ನೆ ಎಲ್ಲ ಓಪನ್ ಆಗಿತ್ತು, ಬಟ್ ಆದ್ರೆ ಕ್ಲೋಸ್ ಅಂತೆಲ್ಲ ಬರ್ತಿತ್ತು. ಇದೀಗ ಅಫಿಷಿಯಲ್ ಆಗಿ ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳಿಗೆ ನಾರ್ಮಲ್ ಆಗಿ ವೆಬ್ಸೈಟ್ ಇಂದಂತೆ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ ಚಲನ್ಗೆ ಸಂಬಂಧಪಟ್ಟಂತೆ ಏನಿತ್ತಲ್ಲ ಜನವರಿ ತಿಂಗಳ 8ನೇ ತಾರೀಕಿನ ತನಕ ಇಲಾಖೆಯವರು ಏನು ದಿನಾಂಕ ಕೊಟ್ಟಿರಲ್ಲ, ಆ ಸಂದರ್ಭದ ತನಕ ಏನಿತ್ತಲ್ಲ ವೆಬ್ಸೈಟ್ ನಾರ್ಮಲ್ ಆಗಿ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳು ಲಾಗಿನ್ ಆದಂತ ಪಕ್ಷದಲ್ಲಿ ಏನು ಓಪನ್ ಆಗ್ತಿತ್ತಲ್ಲ ಅದೇ ರೀತಿ ಓಪನ್ ಆಗ್ತಿರೋದಾಗಿರುತ್ತೆ. ಈಗ ಅಭ್ಯರ್ಥಿಗಳ ಪ್ರಶ್ನೆ ಕೆಲವೊಂದು ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ಈ ಒಂದು ಮಿಸ್ಟೇಕ್ಸ್ ಗಳನ್ನ ಕೂಡ ತಪ್ಪುಗಳನ್ನ ಮಾಡಿಬಿಡಿ ಅಂತ ಹೇಳ್ತೀನಿ ಅಭ್ಯರ್ಥಿಗಳಿಗೆ. ಸೊ ಯಾರೇನೇನು ತಪ್ಪನ್ನ ಮಾಡಬಾರ್ದು ಅಂತ ತಿಳ್ಕೊಂತಾರೆ ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನ ಒಂದು 4th ರೌಂಡ್ 5th ರೌಂಡ್ಗೆ ಸಂಬಂಧಪಟ್ಟಂತೆ ಇತರೆ BEdಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿನ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ಇದೀಗ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ವೆಬ್ಸೈಟ್ ಈಗ ನಾರ್ಮಲ್ ಆಗಿ ಓಪನ್ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಬಟ್ ಇನ್ನೊಂದು ಪ್ರಮುಖವಾಗಿ ತಿಳಿಸ್ತಿರೋದೇನೆಂದ್ರೆ ಯಾವಾಗ ವೆಬ್ಸೈಟ್ ಅನ್ನ ಮತ್ತೆ ಇವಾಗ ಆಫ್ ಆಗುತ್ತೆ ಅಂತ ಹೇಳಿಕ್ ಬರಲ್ಲ. ಯಾಕೆ ಅಂತ ಹೇಳ್ತಿರೋದು ಅಭ್ಯರ್ಥಿಗಳಿಗೆ ಈಗ ದಿನಾಂಕ ವಿಸ್ತರಣೆಯ ರೀತಿಯಲ್ಲಿ ಅದು ಕಾಣ್ತಿರೋದಾಗಿರುತ್ತೆ. ಯಾಕಂದ್ರೆ ವಿಸ್ತರಣೆ ಅಂತ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಇದುವರೆಗೂ ಕೂಡ ಈಗ ನಾವು ವಿಡಿಯೋ ಮಾಡ್ತಿರುವಂತದ್ದು ಜನವರಿ ತಿಂಗಳ 12ನೇ ತಾರೀಕು ಮಧ್ಯಾಹ್ನ ಅಂದ್ರೆ ಬೆಳಿಗ್ಗೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 11 ರಿಂದ 12 ಗಂಟೆ ಸಮಯ ಆಗಿರೋದಾಗಿರುತ್ತೆ. ಈ ಸಂದರ್ಭದಲ್ಲಿ ನಾವು ವಿಡಿಯೋ ಮಾಡ್ತಿದ್ವಿ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈಗ ನಾವು ಚೆಕ್ ಮಾಡಿದಾಗ ಕೂಡ ಯಾವುದೇ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದಿಲ್ಲ. ಸೊ ನೋಡಲ್ ಸೆಂಟರ್ ಗಳಿಗೆ ಅವರು ಹಾಗಾಗಿ ರವಾನೆ ಮಾಡಿದಾರ ಪ್ರಕಟಣೆಗಳನ್ನ ಏನಾದ್ರು ಬಂದಿರಬಹುದಾಗಿರುತ್ತೆ, ಒಂದು ನೋಡಲ್ ಸೆಂಟರ್ ಗಳಿಗೆ ಬಿಟ್ಟಿರಬಹುದಾಗಿರುತ್ತೆ. ಬಟ್ ಅಫಿಷಿಯಲ್ ಆಗಿ ನಾವು ವೆಬ್ಸೈಟ್ ಮಾಹಿತಿನ ಹೇಳೋದು ಬೇಸ್ ಮೇಲೆ ಹೇಳಿದರೆ ಎಲ್ಲೂ ಕೂಡ ಏನೋ ಈ ವಿಸ್ತರಣೆ ಎಲ್ಲಿ ತನಕ ಆಗಿದೆ, ಅಲ್ಲಿ ಎಲ್ಲಿ ತನಕ ಅಡ್ಮಿಷನ್ ಸ್ಲಿಪ್ ತಗೋಬೋದಾಗಿರುತ್ತೆ, ಎಲ್ಲಿ ತನಕ ಚಲನ್ ಡೌನ್ ಮಾಡ್ಕೋಬಹುದು, ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳು ನಂತರದಲ್ಲಿ ಒಂದು ನೆಕ್ಸ್ಟ್ ರೌಂಡ್ ಎಲ್ಲಿ ತನಕ ಕೊಡಬಹುದಾಗಿರುತ್ತೆ, ಇದು ಯಾವಾಗ ಆಫ್ ಆಗುತ್ತೆ ಮತ್ತೆ ಏನು ಕೂಡ ಇಲಾಖೆಯವರು ಸದ್ಯಕ್ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದಿಲ್ಲ. ಓಕೆನಾ, ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸಾಕಾಣಿಕೆ ಅಭ್ಯರ್ಥಿಗಳಿಗೆ ತಿಳಿಸ್ತಿರೋದು ಪ್ರಮುಖವಾಗಿರುವಂತದ್ದು ಮೊದಲನೇದೇನಂದ್ರೆ ಅಭ್ಯರ್ಥಿಗಳಿಗೆ ಎನಿ ಮೂಮೆಂಟ್ ಅಭ್ಯರ್ಥಿಗಳಿಗೆ ಅಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಥವಾ ಏನಾದರೂ ಪ್ರಕಟಣೆ ಬಂದಾಗ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೇನೆ ವಿಡಿಯೋ ಮಾಡೋದ್ರ ಮುಖಾಂತರ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಇವಾಗ ಓಪನ್ ಅಂತ ಆಗ್ತಿದ್ದಲ್ಲ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡ್ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳು ಸ್ಲಿಪ್ ಅನ್ನ ತಗೋಬೇಕು ಅಂತಿರುವಂತ ಅಭ್ಯರ್ಥಿಗಳು ಆಲ್ರೆಡಿ ಪೇಮೆಂಟ್ ಮಾಡಿರುವಂತ ಅಭ್ಯರ್ಥಿಗಳು ಸ್ಲಿಪ್ ಅನ್ನ ತಗೋಬೋದಾಗಿರುತ್ತೆ. ಇಲ್ಲ ಚಲನೆ ಡೌನ್ಲೋಡ್ ಮಾಡಿಲ್ಲ, ಚಲನ್ ಡೌನ್ಲೋಡ್ ಮಾಡಿ ಪೇಮೆಂಟ್ ಮಾಡಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಅದನ್ನ ಮಾಡೋದಕ್ಕೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡೋದಕ್ಕೆ ಅವಕಾಶ ಅಂತ ಇರೋದಾಗಿರುತ್ತೆ. ಬಟ್ ಅದು ಎಲ್ಲಿ ತನಕ ಮಾಡಬಹುದಾಗಿರುತ್ತೆ, ಎಷ್ಟು ದಿನ, ಇವತ್ತು ಮಾತ್ರ ನಾಳೆ ಮಾತ್ರ ಅಥವಾ ಎಷ್ಟು ದಿನ ಇರಬೇಕು ಅವಕಾಶ ಕೊಟ್ಟಿದ್ದಾರೆ ಥರ್ಡ್ ರೌಂಡ್ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳಿಗೆ ಡಿಸೆಂಬರ್ 31 2025ರಿಂದ ಜನವರಿ 8 2026 ತನಕ ಅಂತ ಅಫಿಷಿಯಲ್ ಆಗಿ ಪ್ರಕಟಣೆ ಅಂತ ಇತ್ತು ದಿನಾಂಕ. ಸೊ ಬಟ್ ಇವಾಗ ಅದು ವೆಬ್ಸೈಟ್ ಎಲ್ಲ ಸರ್ವರ್ ಸಮಸ್ಯೆ ಎಲ್ಲ ಆಗಿರೋದ್ರಿಂದ ಈಗ ಮತ್ತೆ ಅವರು ಓಪನ್ ಮಾಡಿ ಈ ತರ ಸರಿಯಾಗಿರೋದ್ರಿಂದ ಮತ್ತೆ ಇವಾಗ ಎಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಮಾಹಿತಿನ ಸದ್ಯಕ್ಕಿಲ್ಲ. ಬಂದಂತ ಸಂದರ್ಭದಲ್ಲಿ ನಿಮಗೆ ಏನು ಮಾಹಿತಿನ ಕೊಡುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಯಾವೆಲ್ಲ ಮಿಸ್ಟೇಕ್ ಗಳನ್ನ ಅಭ್ಯರ್ಥಿಗಳು ಮಾಡಬಾರ್ದು ಅಂದ್ರೆ ಮೊದಲನೇದಾಗಿ ಚಲನನ ಪಡ್ಕೊಂಡಂತ ಅಭ್ಯರ್ಥಿಗಳು ಅಂದ್ರೆ ಚಲನನ ಪಡ್ಕೊಂಡಿರ್ತಿಲ್ಲ SBI ಬ್ಯಾಂಕ್ ನಲ್ಲಿ ಇವಾಗ ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅನ್ಕೊಂಡಿರ್ತೀರ ಅಭ್ಯರ್ಥಿಗಳಿಗೆ SBI ಬ್ಯಾಂಕ್ ನಲ್ಲಿ ಹಣವನ್ನು ಕಟ್ಟಬೇಕು ಆಗಿರುವಂತ ಅಭ್ಯರ್ಥಿಗಳು ಇರುತ್ತಲ್ಲ ಆ ಅಭ್ಯರ್ಥಿಗಳ ಬಗ್ಗೆ ಮೊದಲನೇದಾಗಿ ತಿಳಿಸುವಂತಂದ್ರೆ ಚಲನ್ ಪಡ್ಕೊಂಡಿರ್ತೀರಾ ಆ SBI ಬ್ಯಾಂಕ್ ಅಮೌಂಟ್ನ ಕಟ್ಟಲಿಕ್ಕೆ ಮುಂಚೆ ಅಭ್ಯರ್ಥಿಗಳು ಇರ್ತಿರುತ್ತೆ. ಆ ಒಂದು ಕ್ಯಾಟಗರಿ ಅಭ್ಯರ್ಥಿಗಳು ಬರ್ತಾರೆ SC ಮತ್ತು ST ವಿದ್ಯಾರ್ಥಿಗಳಿಗೆ ಶುಲ್ಕ ವಿಧಿನೇ ಇರುತ್ತೆ. ಇವ್ರು ಏನ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಈ ತರ ಅಭ್ಯರ್ಥಿಗಳು ಇದೆಲ್ಲ ಚಲನನ ಪಡ್ಕೊಂಡು SBI ಬ್ಯಾಂಕ್ ನಲ್ಲಿ ಹಣವನ್ನು ಕಟ್ಟೋದಕ್ಕೆ ಮುಂಚೆ ನೀವು ಕಾಲೇಜ್ ಬಗ್ಗೆ ವಿಚಾರಿಸಿರ್ಬೇಕಾಗಿರುತ್ತೆ. ಇದಕ್ಕೂ ಮುಂಚೆ ಆಪ್ಷನ್ ಎಂಟ್ರಿಲೇ ವಿಚಾರಿಸ್ಕೊಂಡಿರ್ಬೇಕಿರುತ್ತೆ. ಕಾಲೇಜ್ ಫೀಸ್ ಇನ್ನೊಂದು ಮತ್ತೊಂದು ರೆಗ್ಯುಲರ್ ಕ್ಲಾಸ್ ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ದೀವಿ, ಅಭ್ಯರ್ಥಿಗಳಿಗೆ ತಿಳಿಸಿದ್ವಿ ಕೂಡ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಏನೇನೆಲ್ಲ ವಿಚಾರಿಸಬೇಕು, ಕಾಲೇಜಿನ ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೆಲ್ಲ ಕೂಡ ಮಾಹಿತಿನ ನಿಮಗೆ ಕೊಟ್ಟಿದ್ದೀವಿ ಅಭ್ಯರ್ಥಿಗಳಿಗೆ. ಸೊ ಆ ಕಾರಣಕ್ಕೆ ಅದನ್ನ ನೀವು ಮೊದಲೇ ಮಾಡಿ ಇಟ್ಟುಕೊಂಡಾಗ ಈಗ ಸ್ಲಿಪ್ ಅಷ್ಟೇ ಪಡ್ಕೊಂಬೋದಿರುತ್ತೆ SBI ಬ್ಯಾಂಕ್ ನಲ್ಲಿ ಹಣನ ಕಟ್ಟೋದ್ರ ಮುಖಾಂತರದಲ್ಲಿ. ಈಗ ಅಭ್ಯರ್ಥಿಗಳು ವಿಚಾರಿಸೇ ಇಲ್ಲ, ನಮ್ಮ ಕಾಲೇಜ್ ಬಗ್ಗೆ ಏನು ಐಡಿಯಾ ಇಲ್ಲ, ನಾವು ಹಾಕಿದಂತ ಯಾವುದೋ ಒಂದು ಕೊನೆ ಕಾಲೇಜ್ಗಳು ಸಿಕ್ಕಿದೆ ಹಾಗೆ ಅಂತಕ್ಕಂಥ ಅಭ್ಯರ್ಥಿಗಳು ಕಾಲೇಜ್ ಬಗ್ಗೆ ವಿಚಾರಿಸಿಕೊಂಡಿರ್ಬೇಕಿತ್ತು. ಈಗಾಗಲೇ ಕೂಡ ಸರ್ವ ಸಮಯ ಬಂತಲ್ಲ ಆ ಸಂದರ್ಭದಲ್ಲಿ ವಿಚಾರಿಸ್ಕೊಬೇಕಿತ್ತು. ಈಗಲಾರು ಕೂಡ ಹೇಳ್ತಿರುವಂತದ್ದು ಅಟ್ಲೀಸ್ಟ್ ಒಮ್ಮೆ ಕಾಲ್ ಏನೋ ಮಾಡ್ಬಿಟ್ಟು ವಿಸಿಟ್ ಮಾಡಕ್ಕಾದ್ರೆ ವಿಸಿಟ್ ಮಾಡ್ಬಿಟ್ಟು ವಿಚಾರಿಸ್ಕೊಡಿ ಏನು ಅಂದ್ಬಿಟ್ಟು. ಸುಮ್ಮನೆ ಕ್ಲಾರಿಟಿ ಇಲ್ಲದೆ ನೀವು ಹೋಗ್ಬಿಟ್ಟು SBI ಬ್ಯಾಂಕ್ ನಲ್ಲಿ ಹಣನ ಕಟ್ತೀರಾ, ಸ್ಲಿಪ್ ಅನ್ನ ತಗೋತೀರಾ ಅಂದ್ರೆ ಮತ್ತೆ ಕಾಲೇಜ್ಗೆಲ್ಲ ಹೋಗಿ ಅದೇ ಅಲ್ಲಿ ನಿಮಗೆ ಫೀಸ್ ಜಾಸ್ತಿ ಏನೋ ಮತ್ತೊಂದು ಏನೋ ಸಮಸ್ಯೆ ಆಯಿತು, ಕಾಲೇಜ್ ಇಷ್ಟ ಆಗ್ತಿಲ್ಲ ಹಾಗೆ ಅಂತಂದ್ರೆ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಒಂದು ಚಾನ್ಸ್ ಅಂತ ಇರೋದಿಲ್ಲ. ಮತ್ತೆ ಕಟ್ಟಿರುವಂತ ಅಮೌಂಟ್ ಏನಿರುತ್ತಲ್ಲ ರೀಫಂಡ್ ಅಪ್ಲೈ ಮಾಡಬೇಕಿರುತ್ತೆ, ಅದು ಕಟ್ಟಾಗೆಲ್ಲ ಬರತ್ತಾ ಇರುತ್ತೆ, ಬೇರೆ ಬೇರೆ ತರ ಹೋಗ್ಬಿಡುತ್ತೆ ಪ್ರಕ್ರಿಯೆಗಳು. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ನಾವು ಮಾಹಿತಿನ ಕೂಡ ಕೊಟ್ಟಿದ್ವಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದುವರೆಗೂ ಮತ್ತೆ ಇತರೆ ಪ್ರಶ್ನೆಗಳು ನಿಮ್ಗೆ ಏನೇ ಇದ್ರು ಕೂಡ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಭ್ಯರ್ಥಿಗಳು ಸಬ್ಸ್ಕ್ರಿಪ್ಷನ್ ತಗೋಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ 180 ರೂಪಾಯಿಗಳಲ್ಲಿ ಅಭ್ಯರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಕೊಡೋದ್ರ ಮುಖಾಂತರದಲ್ಲಿ ಸರ್ಕಾರಿ ಕೋಟ ಸೀಟ್ ಯಾವ ತರ ಕಾಲೇಜ್ ಆಯ್ಕೆ ಮಾಡಬೇಕು, ಯಾವ ತರ ಅಭ್ಯರ್ಥಿಗಳು ಕಾಲೇಜುಗಳನ್ನ ವಿಚಾರಿಸಬೇಕು, ಬೆಸ್ಟ್ ಕಾಲೇಜ್ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸರ್ಕಾರಿ ಕೋಟ ಸೀಟನ್ನ ಪಡ್ಕೊಳ್ಳುವಂಥದ್ದು ಯಾವ ತರ ಇರುತ್ತೆ, ಪ್ರಕ್ರಿಯೆಗಳು ಯಾವ ತರ ಇರುತ್ತೆ, ಸಂಪೂರ್ಣ ಮಾಹಿತಿಗಳು ನಿಮ್ಗೆ ಅದು ಸಿಗ್ತಾ ಇರೋದಾಗಿರುತ್ತೆ. ಯಾಕಂದ್ರೆ ಒಂದು ಗೌರ್ಮೆಂಟ್ನ ಸೀಟ್ನ ಬೆಲೆ
ಅಭ್ಯರ್ಥಿಗಳಿಗೆ ತುಂಬಾನೇ ಮೌಲ್ಯವಾಗಿದೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಒಂದು ಗೌರ್ಮೆಂಟ್ ಸೀಟ್ ಸಿಕ್ಕಂತ ಮ್ಯಾನೇಜ್ಮೆಂಟ್ ಸೀಟ್‌ಗೆ ಹೋಲಿಕೆ ಮಾಡಿದಂತ ಪಕ್ಷದಲ್ಲಿ ಅಭ್ಯರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಅಂತಕ್ಕಂಥದ್ದು ತುಂಬಾ ಕಡಿಮೆ ಫೀಸಲ್ಲೇ ಅಭ್ಯರ್ಥಿಗಳು ಬಿ.ಎಡ್ ಅನ್ನು ಮಾಡಬಹುದಿರುತ್ತೆ. ಆ ಕಾರಣಕ್ಕೆ ಕೆಲವೊಂದು ಕಡೆಗಳಲ್ಲಿ ಬಿ.ಎಡ್ ಸೀಟ್ ಸಿಕ್ಕರೂ ಕೂಡ ಗೌರ್ಮೆಂಟ್ ಸೀಟ್‌ನಲ್ಲಿ ಅಧಿಕ ಫೀಸ್‌ಗಳನ್ನ ಕೇಳ್ತಿರ್ತಾರೆ. ಬೇರೆ ಬೇರೆ ಒಂದು ರೀಸನ್ಸ್‌ಗಳು ಇರುವಂತದ್ದಾಗಿರುತ್ತೆ. ಸಾಕಷ್ಟು ಕಂಪ್ಲೀಟ್ ಮಾಹಿತಿ ನಿಮಗೆ ಬೇಕು ಅಂದ್ರೆ ಇನ್‌ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ ಅಭ್ಯರ್ಥಿಗಳು ಅಂತ ತಿಳಿಸ್ತಾ, ಯಾಕಂದ್ರೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರೋದ್ರ ಮುಖಾಂತರ ನಮಗೆ ನಿಮ್ಮ ಐಡಿ ಬೇಗ ತಲುಪುತ್ತೆ. ಮತ್ತೆ ನಂತರ ನೂರಾರು ಐಡಿಗಳ ನಡುವೆ ನಿಮ್ಮ ಮೆಸೇಜ್ ನಮಗೆ ತಲುಪ್ತಾನೆ ಹೋಗಬಹುದಾಗಿರುತ್ತೆ. ಇನ್‌ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಕೂಡ ತಿಳಿಸ್ತಾ, ಎರಡನೇದಾಗಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ತಿಳಿಸುವಂತಂದ್ರೆ ಚಲನ ಪಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಅಭ್ಯರ್ಥಿಗಳು ಇವಾಗ ಎಸ್.ಬಿ ಬ್ಯಾಂಕ್‌ನಲ್ಲಿ ಹಣನ ಪೇ ಮಾಡಿ ಚಲನ ಎಲ್ಲ ತಗೊಂಡಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಅಡ್ಮಿಷನ್ ಸ್ಲಿಪ್‌ನ ಪಡ್ಕೊಳ್ಳೋಕೆ ಹೋಗ್ತಾ ಇದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಕೆಲವರು ಇದ್ರಿ. ಓಕೆ, ಆ ಒಂದು ಅಭ್ಯರ್ಥಿಗಳ ಬಗ್ಗೆ ಹೇಳಿದ್ರೆ ಎಸ್.ಬಿ ಬ್ಯಾಂಕ್‌ನಲ್ಲಿ ಹಣ ಎಲ್ಲ ಪೇ ಮಾಡಿದೀವಿ, ಸ್ಲಿಪ್ ಬರ್ತಾ ಇಲ್ಲ, ನೂಡಲ್ ಸೆಂಟರ್ ಇದೀವಿ ಹಾಗೆ ಅಂತಕ್ಕಂಥ ಅಭ್ಯರ್ಥಿಗಳು ಕೆಲವೊಂದು ಇದ್ರಿ. ಸೊ ಆ ಅಭ್ಯರ್ಥಿಗಳ ಬಗ್ಗೆ ಹೇಳುವಂತಂದ್ರೆ ನೀವು ಸ್ಲಿಪ್‌ನ ಪಡ್ಕೊಂಡ್ರು ಇವಾಗ ಎಸ್.ಬಿ ಬ್ಯಾಂಕ್‌ನಲ್ಲಿ ಹಣ ಕಟ್ಟಿ ಎಲ್ಲ ಮಾಡಿರೋದ್ರಿಂದ ಸ್ಲಿಪ್‌ನ ಪಡ್ಕೊಳ್ಳೇಬೇಕಿರುತ್ತೆ. ಪಡ್ಕೊಂಡ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಹೇಳ್ತಿರೋಂತೇನಂದ್ರೆ ನೀವು ಈ ಒಂದು ಕಾಲೇಜ್‌ಗೆ ಅಡ್ಮಿಷನ್ ಆಗ್ತಿರಲ್ಲ, ಕಾಲೇಜ್ ಅಡ್ಮಿಷನ್‌ಗೆ ಮುಂಚೆ ಕಾಲೇಜ್ ಬಗ್ಗೆ ಯಾರು ವಿಚಾರಿಸ್ಕೊಳ್ಳಿ. ಓಕೆ, ನಿಮಗೆ ಫೀಸ್ ಇನ್ನೊಂದು ಮತ್ತೊಂದೆಲ್ಲ ಓಕೆ ಇರ್ಬೋದು, ಬಟ್ ಇರೆಗ್ಯುಲರ್ ಕ್ಲಾಸ್ ಇರ್ಬೋದು, ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಸೊ ಹಲವಾರು ಕಾರಣಗಳಿರುತ್ತೆ. ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದ್ದೀವಿ. ಅದನ್ನ ನೋಡ್ಕೊಂಡು ಆಲ್ಮೋಸ್ಟ್ ಅಭ್ಯರ್ಥಿಗಳು ಈಗಾಗಲೇ ವಿಚಾರಿಸಬೇಕಿತ್ತೆಲ್ಲಾನು ಕೂಡ. ಸೊ ನೀವು ಕೂಡ ಕಾಲೇಜ್ ಅಡ್ಮಿಷನ್‌ಗೆ ಮುಂಚೆ ಯಾರು ಕೂಡ ಕಾಲೇಜ್ ಬಗ್ಗೆ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಲಿಪ್ಪನ್ನು ತಗೊಂತಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳು. ನಂತರ ಇತರ ಅಭ್ಯರ್ಥಿಗಳು ಎಸ್.ಸಿ ಮತ್ತು ಎಸ್.ಟಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಅಂತ ಇರುತ್ತೆ. ಸೊ ಈ ಒಂದು ಅಭ್ಯರ್ಥಿಗಳಿದೆಲ್ಲ ಶುಲ್ಕ ವಿನಾಯಿತಿ ಇರೋದ್ರಿಂದ ಇವ್ರು ಏನು ಮಾಡಬೇಕಾಗಿರುತ್ತೆ ಅಂತಂದ್ರೆ, ನೀವು ಸ್ಲಿಪ್ಪನ್ನು ಆ ಥರದಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪನ್ನು ಪಡ್ಕೊಬಿಡಿ. ನೀವು ಕೂಡ ಕಾಲೇಜ್ ಬಗ್ಗೆ ಮೇನ್ ಆಗಿ ವಿಚಾರಿಸಬೇಕಿರುತ್ತೆ. ಸ್ಲಿಪ್‌ನ ಏನಾದ್ರು ತಗೋಬಿಟ್ರೆ ಅಂದ್ರೆ ಮತ್ತೆ ನೆಕ್ಸ್ಟ್ ರೌಂಡ್‌ಗೆಲ್ಲ ಎಲಿಜಿಬಿಲಿಟಿನ ಕೊಡೋದಿಲ್ಲ ನಿಮಗೆ. ಆ ಕಾರಣಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿ ಇನ್ನೊಂದು ಮತ್ತೆ ಏನೇ ಮಾಡಿದ್ರು ಕೂಡ ವರ್ಕ್ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟರೆ ಸ್ಲಿಪ್ಪನ್ನು ತಗೊಂಡಂತ ಅಭ್ಯರ್ಥಿಗಳನ್ನ ಪರಿಗಣಿಸಲ್ಲ. ಮತ್ತೆ ಒಬ್ಬ ಅಭ್ಯರ್ಥಿಗೆ ಒಂದು ಬಾರಿ ಅವಕಾಶ ಮಾತ್ರ ಅಂತ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ನೀವು ಬೇಕಾದ್ರೆ ನೆಕ್ಸ್ಟ್ ರೌಂಡ್ ಅಂತ ಸಿಕ್ಕಿರುವಂತ ಕಾಲೇಜ್ ಬಂತ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಬಹುದಾಗಿರುತ್ತೆ. ಅದ್ರ ಕಡೆ ಗಮನ ಕೊಡಿ. ಬೇಕಾದ್ರೆ ಸ್ಲಿಪ್ಪನ್ನು ತಗೊಂಡ ಮೇಲೆ ಕೊಟ್ಟರೆ ಯೂಸ್ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ರೌಂಡ್ ಅನ್ನು ಕೊಡಬೇಕು ಅಂತಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳಿದ್ದಲ್ಲ ಅವ್ರ ಬಗ್ಗೆ ತಿಳಿಸುವಂತಂದ್ರೆ ನೆಕ್ಸ್ಟ್ ರೌಂಡ್ ಕೊಟ್ಟರೆ ಸೀಟ್ ಸಿಗಬಹುದಾ ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ಅಂದಾಜು ಇರಬೇಕಿರುತ್ತೆ. ನಿಮಗೆ ನಿಮ್ಮ ಪರ್ಸೆಂಟೇಜ್ ಯಾವ ತರ ಇದೆ, ರಿಸರ್ವೇಷನ್ ಯಾವ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಸೀಟ್ ಹುಡುಕ್ತಿದ್ದಾರೆ, ಇವಾಗ ಎಲ್ಲಿ ಸಿಕ್ಕಿದೆ ಎತ್ತ, ಇವುಗಳ ಆಧಾರದ ಮೇಲೆ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಹೋಗಬೇಕಾ, ಇವಾಗ ಸಿಕ್ಕಿರೋ ಸೀಟೇ ಓಕೆನಾ ಅಥವಾ ಅಲ್ಲಿ ಏನು ಕಾರಣಗಳಿದೆ ಸಮಸ್ಯೆಗಳು ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕಿರುತ್ತೆ. ಇದ್ರ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳು ಇತರೆ ಮಾಹಿತಿಗಳು ಬೇಕು ಅಂತಂದ್ರೆ ಕನ್ನಡ ವಿದ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್‌ನಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ ಅಂತ ಅಭ್ಯರ್ಥಿಗಳು ಮತ್ತೊಮ್ಮೆ ತಿಳಿಸ್ತಾ ಇರೋದಾಗಿರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಅಭ್ಯರ್ಥಿಗಳಿಗೆ ವಿಚಾರಿಸ್ಬಿಟ್ಟು ಮುಂದಿನ ನಿರ್ಧಾರನ ತೆಗೆದುಕೊಳ್ಳಿ.